ಪ್ರತಿ ವಾರದಂತೆ ಈ ವಾರವೂ ಸಹ ಕೆಲ ಒಳ್ಳೆಯ ಸಿನಿಮಾಗಳು, ವೆಬ್ ಸರಣಿಗಳು OTTಗೆ ಬಂದಿವೆ. ಈ ವಾರ ಚಿತ್ರಮಂದಿರಗಳಲ್ಲಿ ಕೆಲವು ಆಸಕ್ತಿಕರ, ನಿರೀಕ್ಷೆ ಹುಟ್ಟಿಸಿರುವ ಸಿನಿಮಾಗಳಿವೆ. ಅದರ ನಡುವೆ OTTಗೂ ಸಹ ಕೆಲ ಒಳ್ಳೆಯ ಸಿನಿಮಾಗಳು ಬಂದಿವೆ. ಈ ವಾರ OTTಯಲ್ಲಿ ಬಿಡುಗಡೆಯಾಗಿರುವ ಪ್ರಮುಖ ಸಿನಿಮಾಗಳು ಹಾಗೂ ವೆಬ್ ಸೀರೀಸ್ಗಳು ಯಾವುವು ಅಂತ ನೋಡೋಣ ಬನ್ನಿ. ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಿದ್ದೀರಾ, ಬೇಗನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಕಳೆದ ವರ್ಷ ಬಿಡುಗಡೆಯಾಗಿದ್ದ ಕನ್ನಡ ಸಿನಿಮಾ ಕರ್ಕಿ ತಿಂಗಳುಗಳ ಬಳಿಕ ಈಗ OTTಗೆ ಬಂದಿದೆ. ಸನ್ ನೆಕ್ಸ್ಟ್ OTTಯಲ್ಲಿ ಈ ಸಿನಿಮಾವನ್ನು ವೀಕ್ಷಣೆ ಮಾಡಬಹುದಾಗಿದೆ. ಹಾಗೆ ಫೆಬ್ರವರಿ ತಿಂಗಳಲ್ಲಿ ಬಿಡುಗಡೆಯಾಗಿದ್ದ, ಆದರೆ ಚಿತ್ರಮಂದಿರಗಳಲ್ಲಿ ಹೆಚ್ಚಾಗಿ ಸುದ್ದಿ ಮಾಡದ ಹಾಸ್ಯ ಪ್ರಧಾನ ಕಥೆಯುಳ್ಳ ಮಿಸ್ಟರ್ ರಾಣಿ ಸಿನಿಮಾ ಈ ವಾರ OTTಗೆ ಬಂದಿದೆ. ಈ ಸಿನಿಮಾ ಲಯನ್ ಗೇಟ್ಸ್ OTTಯಲ್ಲಿ ವೀಕ್ಷಣೆಗೆ ಲಭ್ಯವಿದೆ. 8 ವಸಂತಾಲು ತೆಲುಗು ಸಿನಿಮಾ ಕೆಲ ದಿನಗಳ ಹಿಂದೆ ಬಿಡುಗಡೆಯಾಗಿ ತನ್ನ ಕಂಟೆಂಟ್ನಿಂದ ತುಸು ಸದ್ದು ಮಾಡಿದೆ. ತೆಲುಗಿನ ಈ ರೊಮ್ಯಾಂಟಿಕ್ ಸಿನಿಮಾ ನೆಟ್ಫ್ಲಿಕ್ಸ್ನಲ್ಲಿ ಈ ವಾರ ಬಿಡುಗಡೆ ಆಗಿದೆ. ರಾಮ್ ಗೋಪಾಲ್ ವರ್ಮಾ ನಿರ್ದೇಶಿಸಿ, ನಿರ್ಮಾಣ ಮಾಡಿರುವ ಸೆಮಿ ನ್ಯೂಡ್ ಮಾದರಿಯ ಸಿನಿಮಾ ಸ್ಯಾರಿ ಈ ವಾರ OTTಗೆ ಬಂದಿದೆ. ಇನ್ಸ್ಟಾಗ್ರಾಂನಲ್ಲಿ ಚಿತ್ರಗಳನ್ನು ಮೆಚ್ಚಿ ಮಾಡೆಲ್ ಒಬ್ಬರನ್ನು ನಾಯಕಿಯಾಗಿ ಹಾಕಿಕೊಂಡು ಈ ಸಿನಿಮಾ ಮಾಡಿದ್ದಾರೆ ವರ್ಮಾ. ಈ ಸಿನಿಮಾ ಆಹಾ OTTಯಲ್ಲಿ ಬಿಡುಗಡೆಯಾಗಿದೆ. ತನ್ನ ಪ್ರಭಾವಶಾಲಿ ಕಥೆ, ನಿರೂಪಣೆ, ರೋಮಾಂಚಕ ಅಂಶಗಳು ಮತ್ತು ಸಾಕಷ್ಟು ತಿರುವುಗಳಿಂದ ಸಿನಿಮಾ ಉತ್ತಮ ಕಲೆಕ್ಷನ್ ಮಾಡಿರುವ ಡಿಟೆಕ್ಟಿವ್ ಉಜ್ವಲ ಮಲಯಾಳಂ ಸಿನಿಮಾ ಈ ವಾರ ನೆಟ್ಫ್ಲಿಕ್ಸ್ನಲ್ಲಿ ಬಿಡುಗಡೆಯಾಗಿದೆ. ಆರ್ ಮಾಧವನ್, ದಂಗಲ್ ಬೆಡಗಿ ಫಾತಿಮಾ, ಸನಾ ಶೇಖ್ ನಟನೆಯ ಆಪ್ ಜೈಸಾ ಕೋಯಿ ಹೆಸರಿನ ಹಾಸ್ಯ ಪ್ರಧಾನ ಕೌಟುಂಬಿಕ ಕಥೆಯುಳ್ಳ ಸಿನಿಮಾ ಇದೇ ವಾರ ನೆಟ್ಫ್ಲಿಕ್ಸ್ಗೆ ನೇರವಾಗಿ ಬಿಡುಗಡೆಯಾಗಿದೆ. ಸಿನಿಮಾದ ಟ್ರೈಲರ್ ಆಸಕ್ತಿಕರವಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮಗೇನನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.